ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. 11ರ ಮಹಿಮೆ 11ರ ಮಹತ್ವ ಏನು ಅನ್ನೋದನ್ನು ನೋಡಿದ್ವಿ. ಇವತ್ತು 12ನ್ನು ನೋಡೋಣ. ಅಂಕೆಯಲ್ಲಿ ಆಧ್ಯಾತ್ಮದಲ್ಲಿ ನಾನು 11ನ್ನು ಹೇಳಿದ್ದೆ. ಮನಸ್ಸು ಸೇರಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಸೇರಿ 11 ಆಯಿತು ಅಂತ. ಈಗ ಅದಕ್ಕೆ ಇನ್ನೊಂದು ಇಂದ್ರಿಯ ಸೇರುತ್ತೆ, ಅದು ಬುದ್ಧಿ ಎಂಬ ಅಂತಃಕರಣ. ಮನಸ್ಸಿನ ಜೊತೆ ಬುದ್ಧಿ ಸೇರಿ 12 ಆಗುತ್ತೆ. ಅಂದರೆ ಏನಪ್ಪ ಅಂದರೆ, ಮನಸ್ಸು ಬಯಸುತ್ತೆ ಏನೋ ಒಂದನ್ನು, ಅದು ಕೆಲವೊಮ್ಮೆ ಬೇಕೋ ಬೇಡವೋ ಗೊತ್ತಿರಲ್ಲ, ಗೊಂದಲ ಆಗುತ್ತೆ. ಅದನ್ನು ಬೇಕೋ ಬೇಡವೋ ಅಂತ ತೀರ್ಮಾನಿಸಿ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡೋದೇ ಬುದ್ಧಿ. ಅದಕ್ಕೆ ನಾವು ದೊಡ್ಡವರು ಮಕ್ಕಳನ್ನು ಬೈಯೋವಾಗ ಅಥವಾ ಗದರೋವಾಗ ನಿನಗೆ ಬುದ್ಧಿ ಇಲ್ಲ ಅಂತ ಬೈತೀವಿ. ಮಕ್ಕಳಿಗೆ ಮನಸ್ಸಿದೆ, ಆದರೆ ಬುದ್ಧಿ ಇರಲ್ಲ. ಬುದ್ಧಿ ಬೆಳೀತಾ ಬೆಳೀತಾ ಬರಬೇಕು. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದೇ ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು ಬುದ್ಧಿ. ಆ ಬುದ್ಧಿ ಬೆಳೆಯೋವರೆಗೂ ಅದು ತೀರ್ಮಾನ ಶಕ್ತಿ ಇರೋದಿಲ್ಲ. ಬುದ್ಧಿ ಬೆಳೆದಿಲ್ಲ ಮಕ್ಕಳಿಗೆ, ನಮಗೆ ಬುದ್ಧಿ ಇದೆ ಅಂದ್ಕೊಳ್ಳೋದು ದೊಡ್ಡವರ ಅನಿಸಿಕೆ. ಎಲ್ಲ ದೊಡ್ಡವರಿಗೂ ಬುದ್ಧಿ ಇದೆ ಅಂತ ನಿಯಮ ಏನಿಲ್ಲ. ಬಹಳ ಮಂದಿ ದೊಡ್ಡವರಿಗೆ ಬುದ್ಧಿ ಇರೋದಿಲ್ಲ. ವಿಪರ್ಯಾಸ ಏನಪ್ಪ ಅಂದರೆ, ನನಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತೂ ಇರೋದಿಲ್ಲ ಅವರಿಗೆ. ಅದು ಇನ್ನೊಂದು ಕಡೆ ಇರಲಿ. ಸೃಷ್ಟಿ ವಿಕಾಸದ ಜೊತೆಗೆ ಕಾಲವು 12 ತಿಂಗಳಾಗಿ ಭಾಗ ಆಯಿತು. ಅದಾದ ಮೇಲೆ ಸೃಷ್ಟಿಯಲ್ಲಿ ಯಾವುದು ಗೊತ್ತಿದೆ ಎಲ್ರಿಗೂ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ. ಇದು ಚಾಂದ್ರಮಾಸಗಳು. ಚಾಂದ್ರಮಾಸಗಳಿಗೆ ಈ 12 ತಿಂಗಳುಗಳಾಯಿತು. ಹುಣ್ಣಿಮೆ ಅಮಾವಾಸ್ಯೆಗಳು ಆಧಾರದಿಂದ ಆಧರಿಸೋದು ಮಾಸಗಳು. ಅದು ಚಂದ್ರನ ಹುಣ್ಣಿಮೆ, ಚಂದ್ರನಿಗೆ ತಾನೇ ಹೇಳೋದು ನಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತ. ಅದರಿಂದ ತೀರ್ಮಾನ ಆಗುವಂಥದ್ದು 12 ತಿಂಗಳುಗಳು. ಇದು ಹೀಗೆ ಮಾಡಿದಾಗ ಕರೆಕ್ಟ್ 365 365 ದಿನ ಬರೋದಿಲ್ಲ. ಹೆಚ್ಚು ಕಡಿಮೆ ಒಂದು 10 ದಿನ ಕಡಿಮೆ ಬರುತ್ತೆ. ಕರೆಕ್ಟಾಗಿ 10 ದಿನ, ಸಮ್ ಸೆಕೆಂಡ್ಸ್ 10 ದಿನ ಅಂತ ಬರುತ್ತೆ, ತಗೋಬೋದು. ಆಗ ಆ 10 ದಿನಗಳನ್ನು ಈ ಥರ ಇರೋದ್ರಿಂದಲೇ ನಾವು 3 ವರ್ಷಕ್ಕೊಂದ್ಸಲಿ ಆ 10 ಸೇರಿದಾಗ 30 ದಿನ ಎಕ್ಸ್ಟ್ರಾ ಆದಾಗ ಆ 3 ವರ್ಷಕ್ಕೊಮ್ಮೆ ನಾವು ಅಧಿಕ ಮಾಸ ಅಂಥೇಳಿ ಮಾಡ್ತೀವಿ. ಅದು ಅದರ ಒಂದು ಅರ್ಥ. ಅದಕ್ಕೆ ಅದೇ ಥರ ಇಂಗ್ಲೀಷ್ನವರು ಕೂಡ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ 1 ದಿನ ಸೇರಿಸಿ ಇಂಗ್ಲೀಷ್ ವರ್ಷ ಸರಿ ಹೋಗುತ್ತೆ ಅಂತ ಸರಿದೂಗಿಸ್ತಾರೆ. ಪ್ರಾಚೀನ ಗಣಿತ ವಿದ್ವಾಂಸರ ಪ್ರಕಾರ, ಅಭಿಪ್ರಾಯದಂತೆ 1 ವರ್ಷಕ್ಕೆ ಕರಾರುವಕ್ಕಾಗಿ ಎಷ್ಟು ದಿನ ಅಪ್ಪ ಅಂದರೆ ಗರುಡಧ್ಯೇಯ ಅಂತಾರೆ. ಅದನ್ನು ಒಂದು ನಂಬರ್, ಅದು ಕೂಡ ಗರುಡಧ್ಯೇಯ ಡಿವೈಡೆಡ್ ಬೈ ಕಾಲ ಅಂದರೆ 11,323 ಅಂದರೆ ಒಂದು ಗರುಡಧ್ಯೇಯ ಅಂತ, ಡಿವೈಡೆಡ್ ಬೈ 31. ಅದು ಮಾಡಿದಾಗ 365 8ನೇ 31ನೇ ದಿನ, 8ನೇ 31 ಅಂದರೆ 365 ಕಾಲು ದಿನ ಬರುತ್ತೆ ಕರೆಕ್ಟಾಗಿ. ಅದಕ್ಕೆ ಅನುಗುಣವಾಗಿ ಸೌರ ಮಾಸಗಳು 12: ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ ಈ 12 ರಾಶಿಗಳು 12 ತಿಂಗಳುಗಳಿಗೆ ಸರಿ ಹೋಗುತ್ತೆ. ಅದು ಚಂದ್ರನ ಮೂಲಕ ಚಾಂದ್ರಮಾಸ, ಸೂರ್ಯನ ಮೂಲಕ ಸೌರಮಾಸ ಆಗುತ್ತೆ. ಚಂದ್ರಮಾನದ ಸಂವತ್ಸರ ಅಥವಾ ವತ್ಸರವನ್ನು ಹಿಂದೆ ಮಾರ್ಗಶಿರದಿಂದ ಕಾರ್ತೀಕ ತನಕ ಪರಿಗಣಿಸ್ತಿದ್ರು. ಆದ್ದರಿಂದ ಅದು ಮಾರ್ಗಶಿರಕ್ಕೆ ವರ್ಷದ ಮೊದಲ ತಿಂಗಳು ಅಂತ ಹೆಸರು ರೂಢಿಯಲ್ಲಿ ಬಂತು. ಆಮೇಲೆ ಅದು ಮಾರ್ಗಶಿರದಿಂದ ಕಾರ್ತೀಕದ ತನಕ ಈ ತಿಂಗಳುಗಳನ್ನು ನೇಮಿಸುವ ಭಗವಂತನ ರೂಪಗಳು 12 ತಿಂಗಳಿಗೆ 12 ರೂಪಗಳು. ನಾವು ಅದಕ್ಕೆ ಸಂಧ್ಯಾವಂದನೆಯಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷದಲ್ಲಿ 2 ಬೇರೆ ಬೇರೆ ದ್ವಾದಶ ನಾಮಸ್ತೋತ್ರಗಳನ್ನು ಹೇಳ್ತಾ ಊರ್ಧ್ವ ಪುಂಡ್ರಗಳನ್ನು ಹಚ್ಕೊಳ್ಳೋದು. ಯಾವುದದು ಅಂದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ. ದ್ವಾದಶ ತರ್ಪಣ ಕೊಡುವಾಗ ದಾಮೋದರಕ್ಕೆ ಎಂಡಾಗುತ್ತೆ ಅದು ಕೃಷ್ಣ ಪಕ್ಷದಲ್ಲಿ. ಶುಕ್ಲ ಪಕ್ಷದಲ್ಲಿ ಇನ್ನು 12. ಅದೇ ಥರನೇ ಬೇರೆ ಇದೆ. ಈ ತಿಂಗಳುಗಳಿಗೆ ಸಂಬಂಧಪಟ್ಟಂತೆ 12 ಮಂದಿ ಗಣದೇವತೆಗಳಿದ್ದಾರೆ. 8ರಿಂದ 11 ತನಕ ಗಣದೇವತೆಗಳು ಈ ಹಿಂದೆ ನೋಡಿದ್ದೇವೆ. ಅದರಲ್ಲಿ ದ್ವಾದಶಾದಿತ್ಯರು ಬರ್ತಾರೆ. ಗಣದೇವತೆಗಳಲ್ಲಿ ದ್ವಾದಶಾದಿತ್ಯರು ಸೂರ್ಯ, ಆರ್ಯಮ, ಅದರ ಹೆಸರುಗಳು ಬಿಡಿ, ಕನ್ಫ್ಯೂಸ್ ಆಗುತ್ತೆ, ಬೇಡ. ಆ 12 ಜನ ಗಣದೇವತೆಗಳೇನೆ ಅದಿತಿಗಳ ಮಕ್ಕಳಾಗಿ ಜನಿಸಿ ಆದಿತ್ಯರು ಅಂತ ಹೇಳಿ ಹೆಸರಾಯ್ತದು. ಅವರೇ ಆದಿತ್ಯರು, 12 ಜನ ಆದಿತ್ಯರು.
ಅದಕ್ಕೆ ಇನ್ನೊಂದು ದ್ವಾದಶ ಮೂರ್ತಿ ಭಗವಂತನ ಒಂದು ಸ್ವರೂಪ ಕೂಡ ಇದೆ. 12ನೇ ಅವತಾರ ಅದು. ದ್ವಾದಶ ಮೂರ್ತಿ ಧ್ಯಾನಕ್ಕೆ ಬೇಕಾಗುವಂಥ ಅವತಾರ ಅದು. ಇದನ್ನೇ ನಾರದ ಮಹರ್ಷಿಗಳು ಪುಟ್ಟ ಧ್ರುವನಾಯನಿಗೆ ಹೇಳಿಕೊಟ್ಟಂಥ ಮಂತ್ರ ಅದು. 12 ದ್ವಾದಶಾಕ್ಷರ ಮಂತ್ರ ಅಂತಲೇ ಅದಕ್ಕೆ ಹೆಸರು. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋಂಥ ದ್ವಾದಶಾಕ್ಷರ ಮಂತ್ರ ಇದು. ಓಂಕಾರ ಇದೆ, ನಮೋ ಭಗವತೆ ವಾಸುದೇವಾಯ ಇದೆ, 11, 12 ಆಗತ್ತೆ ಇದು. ಇದನ್ನ ನಾರದ ಮಹರ್ಷಿಗಳು ಧ್ರುವರಾಯನಿಗೆ ಬೋಧನೆ ಮಾಡಿದಂಥ ಮಂತ್ರ ಇದು. ಅದಕ್ಕೆ ಧ್ರುವರಾಯನಿಗೆ 6 ತಿಂಗಳುಗಳ ಕಾಲ ಘೋರ ತಪಸ್ಸನ್ನು ಮಾಡಿದಾಗ ವಾಸುದೇವ ರೂಪಿಯಾಗಿ ಭಗವಂತ ಶಂಖಚಕ್ರ ಗದಾ ಪದ್ಮನಾಗಿ ಅವನಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಧ್ರುವದ ನಕ್ಷತ್ರವಾಗುವಂತೆ ಅಥವಾ ಧ್ರುವನ ಪದವಿಯನ್ನು ಕೊಟ್ಟಂತ ಒಂದು ಅವತಾರ ಇದು. ಈ ಮನ್ವಂತರದಲ್ಲಿ ಕೂಡ 12 ದೇವತೆಗಳಾದರೆ ಮೊದಲನೇ ಸ್ವಯಂಭೂ ಮನ್ವಂತರದಲ್ಲೂ 12 ಮಂದಿ ದೇವತೆಗಳು. ಅದು ಯಾವುದು ಅಂತ ಮತ್ತೆ ಅಗೈನ್ ಕನ್ಫ್ಯೂಷನ್ ಆಗುತ್ತೆ. ಹೆಸರುಗಳು ಬೇಡ. ಇಂದ್ರ ಯಜ್ಞ ನಿಯಮಕ್ಕೆ ಭಗವಂತ ಮಕ್ಕಳಾದ ಗಣದೇವತೆಗಳು ಇದ್ದಾರೆ. ಇಂದ್ರನಿಗೆ ತುಷಿತರು ಅಂತ ಅವ್ರಿಗೆ ಹೆಸರು. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ ಅಂತ ಈ ಥರ ಬರುತ್ತೆ. 12 ಬರುತ್ತೆ. ಅದು ಅಷ್ಟೊಂದು ಪ್ರಸಿದ್ಧವಲ್ಲದ ಇನ್ನೊಂದು ಗಣದೇವತೆ ಇದೆ. ಅದು ಸಾಧ್ಯ ಗಣ ಅಂತ ಅದಕ್ಕೆ ಹೆಸರು. ಅದು ಕೆಲವರು ಇದೆ ಅಂತಾರೆ, ಕೆಲವರು ಶಾಸ್ತ್ರದಲ್ಲಿ ಇಲ್ಲ ಅಂತಾರೆ. ಆದರೆ ಇದೆ ಅದು. ಈ ಸಾಧ್ಯ ದೇವತೆಗಳು 12 ಮಂದಿ ಕೂಡ ಇದ್ದಾರೆ. ಅದು ಕೂಡ ಹೆಸರುಗಳಿಗೆ ಲೆಟ್ ಅಸ್ ನಾಟ್ ಗಿವ್ ಇಟ್ ಟು ಕನ್ಫ್ಯೂಷನ್, ಲೀಡ್ ಇಟ್ ಟು ಕನ್ಫ್ಯೂಷನ್. ನೆಕ್ಸ್ಟು ನಾನು ಹೇಳಿದ್ದೆ ಷಟ್ಚಕ್ರಗಳನ್ನು ಊರ್ಧ್ವಮುಖಕ್ಕೆ ತಗೊಂಡು ಹೋಗಬೇಕು ನಮ್ಮದು. ಆಮೇಲೆ 7ನೇ ಚಕ್ರ ಸಿಗುತ್ತೆ ಮೇಲ್ಗಡೆ ಸಹಸ್ರಾಳದಲ್ಲಿ ಅಂತ. ಆ 6 ಚಕ್ರಗಳಿಗೆ ಪ್ರತಿನಿಧಿಯಾಗಿ 2 ದ್ವಾದಶ ನಾಮಗಳನ್ನು ಅಥವಾ ಊರ್ಧ್ವ ಪುಂಡ್ರಗಳನ್ನು ಹಾಕ್ಕೊಳ್ಳೋದೆ ದ್ವಾದಶ ನಾಮಗಳ ಸಂಕೇತ ಅದು. ಅದನ್ನು ಹೇಳ್ತಾ ಹೋಗೋಣ. ಇದು ಬಹಳ ಮುಖ್ಯವಾದ್ದು, ಇದನ್ನು ತಿಳ್ಕೊಳ್ಳಿ. ಷಟ್ಚಕ್ರಗಳ ಜಾಗೃತಿಗಾಗಿ ಆಯಾ ಚಕ್ರ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಧರಿಸಬೇಕಾದ ಊರ್ಧ್ವ ಪುಂಡ್ರಗಳಿವು. ಅದರಲ್ಲಿ ಮೊದಲನೇದು ನೋಡಿ, ಲಲಾಟಕ್ಕೆ ಒಂದು ಆಜ್ಞಾಚಕ್ರ. ಅದು ಲಲಾಟ ಅಂದರೆ ಹಣೆಗೆ ಮೊದಲನೇ ಒಂದು ಊರ್ಧ್ವ ಪುಂಡ್ರ ಹಾಕೋತೀವಿ. ಕೆಳಗಿಂದ ಮೇಲಕ್ಕೆ ಹೋಗ್ಬೇಕದು. ಆಜ್ಞಾಚಕ್ರನ್ನ ಮೇಲಕ್ಕೆ ತಗೊಂಡೋಗ್ತಾ ಇದ್ದೀವಿ ಅಂತ. ಅದಾದ ಮೇಲೆ ಉದರಕ್ಕೆ ಮಣಿಪುರ ಮತ್ತು ಮಧ್ಯನಾಡಿ ಅಂತ 2 ಗ್ಲ್ಯಾಂಡ್ಸ್ ಇದೆ ಅಲ್ಲಿ, ಪಿಟ್ಯೂಟರಿ ಗ್ಲ್ಯಾಂಡ್ಸು. ಅದನ್ನು ಮೇಲಕ್ಕೆ ತರುವಂಥದ್ದು. ಮಣಿಪುರ ಅಂದರೆ ನಾನು ಹೇಳಿದ್ದೆ ಅದು ಕಳ್ಳಿನ ಸಮುದ್ರ ಅಂತ. ಅಲ್ಲಿಗೆ ಮೇಲ್ಗಡೆ ಬರೋದಕ್ಕೋಸ್ಕರ ಅದನ್ನು ಹಾಕ್ತೀವಿ ನಾವು ನಾಮನ. ಊರ್ಧ್ವಪುಂಡ್ರ ನಾಮ ಅಲ್ಲ, ಅದು ಊರ್ಧ್ವಪುಂಡ್ರನ. ಎಲ್ಲರೂ ಅರ್ಥ ಆಗಲಿ ಅಂತ ನಾಮ ಅಂತ ಬಳಸ್ತಾ ಇದ್ದೀನಿ. ಹೃದಯಕ್ಕೆ ಅಂದರೆ ಹೃದಯದಲ್ಲಿ ಅನಾಹತ ಚಕ್ರ ಅಂತ ಇದೆ, ಅಲ್ಲಿ ಒಂದು ಊರ್ಧ್ವಪುಂಡ್ರ ಧರಿಸ್ತೀವಿ. ಕಂಠಕ್ಕೊಂದು ಹಾಕೋತೀವಿ. ಕಂಠಕ್ಕೆ ವಿಶುದ್ಧಿ ಚಕ್ರ, ಅದು ಅಲ್ಲಿ ಹಾಕೋತೀವಿ. ಉದರದ ಬಲಭಾಗ ಅಂದರೆ ಹೊಟ್ಟೆ ಬಲಭಾಗಕ್ಕೆ ಒಂದು ಹಾಕೋತೀವಿ. ಅದು ಮಣಿಪುರಾನೇ. ಅದು ಅದರಲ್ಲಿ ಪಿಂಗಳ ನಾಡಿ. ಅದು ಮಣಿಪುರದಲ್ಲಿ ಮೊದಲು ನಾವು ನೋಡಿದ್ದು ಮಧ್ಯನಾಡಿ, ಈಗ ಪಿಂಗಳ ನಾಡಿ. ಅದು ರೈಟ್ ಸೈಡಲ್ಲಿರುವಂಥದ್ದು. ಅದಕ್ಕೊಂದು ಊರ್ಧ್ವಪುಂಡ್ರವನ್ನು ಹಾಕೋತೀವಿ. ಮತ್ತೆ ಬಲತೋಳಿಗೆ ಹಾಕ್ತೀವಿ. ಶಕ್ತಿಸ್ರಾವ ಆಗುವಂಥದ್ದು, ಶಕ್ತಿಸ್ರಾವ ರೋಧ ಅದು. ಅದಕ್ಕೋಸ್ಕರ ಅದನ್ನು ಮೇಲ್ಭಾಗಕ್ಕೆ ತಗೊಂಡೋಗೋಕ್ಕೋಸ್ಕರ ಬಲತೋಳಿನ ಮೇಲೆ ಒಂದು ಊರ್ಧ್ವಪುಂಡ್ರ ಹಾಕೋತೀವಿ. ಕಂಠದ ಬಲಭಾಗಕ್ಕೊಂದು ಹಾಕೋತೀವಿ. ಅದು ವಿಶುದ್ಧಿ. ನಾವು ವಿಶುದ್ಧಿಗೆ ಕಂಠಕ್ಕೆ ಹಾಕೊಂಡ್ರೆ ವಿಶುದ್ಧಿ ಆವರಣ, ಅದು ಸುತ್ತುವರಿಬೇಕಲ್ಲ, ಅದಕ್ಕೊಂದು ರೈಟ್ ಸೈಡ್ಗೆ ಒಂದು ಹಾಕೋತೀವಿ ನಾವು. ವಿಶುದ್ಧಿ ಆವರಣ ಆಗೋಕ್ಕೋಸ್ಕರ ಕಂಠದ ಬಲಭಾಗದಲ್ಲಿ ಒಂದು ಊರ್ಧ್ವಪುಂಡ್ರ ಹಾಕೋತೀವಿ. ನೆಕ್ಸ್ಟು ಹೊಟ್ಟೆ ಎಡಭಾಗ, ಉದರದ ಎಡಭಾಗಕ್ಕೆ ಮಣಿಪುರದ್ದು 3ನೇ ನಾಡಿ. ಇದು ಮೊದಲನೇದು ಮಣಿಪುರದ್ದು ಮಧ್ಯನಾಡಿ, 2ನೇದು ಮಣಿಪುರದ್ದು ಪಿಂಗಳ ಬಲಗಡೆಗೆ, 3ನೇದು ಮಣಿಪುರದ್ದು ಇಡಾನಾಡಿ ಅಂತ. ಅದನ್ನು ಊರ್ಧ್ವಮುಖಕ್ಕೆ ತಗೊಂಡೋಗೋಕ್ಕೋಸ್ಕರ ಅದು 3ನೇದು. ಅದನ್ನು ದಾಟಿದ್ರೆ ಅಲ್ಲಿಂದ ನಮ್ಮ ಆಧ್ಯಾತ್ಮ ಶುರು. ಅದಕ್ಕೋಸ್ಕರನೇ ಹೊಟ್ಟೆಗೆ 3 ಹಾಕ್ಕೊಂಡು ಒಂದು ಸಾಲಲ್ಲ ಅಂತ ಒಂದೊಂದಕ್ಕೊಂದೊಂದು 3 ಊರ್ಧ್ವಪುಂಡ್ರಗಳನ್ನು ಹಾಕ್ಕೊಂಡು ಮೇಲ್ ತಗೋತೀವಿ. ಅದು ತುಂಬ ಪವರ್ಫುಲ್. ಅದು ಹೇಳಿದ್ದೆ ನಾನು. ನಾವು ಎಷ್ಟೇ ಸಾಧನೆಗೆ ಹೋಗಬೇಕು ಅಂದ್ರೂ ನಮ್ಮ ಶಕ್ತಿ ಟುವರ್ಡ್ಸ್ ಡೌನ್ ಫ್ಲೋನೇ ಆಗ್ತಾ ಇರುತ್ತೆ ಅಂತೇಳಿ. ಅದನ್ನು ಮೇಲೆ ಎಳೆಯೋಕ್ಕೋಸ್ಕರ ನಮಗೆ 3 ವಿಧದಲ್ಲಿ ಶಕ್ತಿ ಬೇಕಾಗಿರೋದ್ರಿಂದ ಈ ಎಡಗಡೆಗೆ 3ನೇದು ಹಾಕೋತಾ ಇದ್ದೀವಿ. ಮಣಿಪುರದ ಇಡಾನಾಡಿ ಅದು. ಅದಾದ ಮೇಲೆ ಎಡತೋಳಿನ ಮೇಲೆ ಬರುತ್ತೆ. ಅದು ಶಕ್ತಿಸ್ರಾವದ ನಿರೋಧ. ಅದನ್ನು ಅಗೇನ್ ಪುನರಾವೃತ್ತಿಗೋಸ್ಕರ ಎಡಕಂಠದಲ್ಲಿ ಎಡತೋಳಿನ ಮೇಲೆ ಹಾಕೋತೀವಿ. ಮತ್ತೆ ಕಂಠದ ಎಡಭಾಗಕ್ಕೆ ಹಾಕೋತೀವಿ ಇನ್ನೊಂದು ಊರ್ಧ್ವಪುಂಡ್ರನ. ವಿಶುದ್ಧಿ ಆವರಣ. ಅದು ಕೂಡ ಮೊದಲನೇದು ಕಂಠಕ್ಕಾಯಿತು, 2ನೇದು ಬಲಭಾಗದ ಕಂಠಕ್ಕಾಯಿತು, ಈಗ ಎಡಭಾಗದ ಕಂಠ ಆಯಿತು. ನೆಕ್ಸ್ಟು 11ನೇದು ಬೆನ್ನಿನ ಹುರಿ, ಮೂಲ ಭಾಗ. ಅದು ನಮ್ಮ ಏನಂತೀವಿ ಬೆನ್ನಿನ ಹುರಿ ಅಂದರೆ ಸ್ಪೈನ್. ಅದನ್ನು ಮೇಲ್ಭಾಗಕ್ಕೆ ತಂದು ಅದು ಬಲವಾಗಿರಬೇಕು. ಅದಿದ್ರೇನೆ ನಾವು ಕೆಳಗಡೆ ಕೂತು ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತು ಧ್ಯಾನಕ್ಕೆ ಮಾಡೋಕ್ಕೆ ಸಾಧ್ಯ. ಅದನ್ನು ನಾವು ಮೇಲ್ಭಾಗಕ್ಕೆ ತಗೊಂಡು ಹೋಗೋದಕ್ಕೋಸ್ಕರ ಅದು ಮೂಲಾಧಾರಕ್ಕೆ ಅಂಟಿಕೊಂಡಿರುವಂಥ ಬೆನ್ನಿನ ಹುರಿ. ಅದು ಸ್ಪೈನ್. ಅದು ಸ್ಪೈನ್ ಮುರಿದ್ರೆ ಎಲ್ಲವೂ ಮುರಿದಾಗೆ ಲೆಕ್ಕ. ಅದು ಆ ಮೂಲಾಧಾರದನ್ನು ಮೇಲ್ ತಗೊಂಡೋಗೋಕ್ಕೋಸ್ಕರ ಬೆನ್ನಿನ ಹುರಿಗೊಂದು ಊರ್ಧ್ವಪುಂಡ್ರವನ್ನು ಹಿಂದ್ಗಡೆ ಕೆಳಗಿಂದ ಮೇಲೆ ಹಾಕೋತೀವಿ. ಕೆಳಗಡೆ ಸೊಂಟದಿಂದ ಒಂಚೂರು
1300 ಮೇಲೆ ಅದು. ಅದಾದ ಮೇಲೆ ನೆಕ್ಸ್ಟ್ ಕೊನೆಯದು 12ನೇ ದ್ವಾದಶ ನಾಮ ಕಂಠದ ಹಿಂಭಾಗ, ಅದು ಆವೃತ್ತಿಗೆ ವಿಶುದ್ಧಿ ಆವರಣ. ಕಂಠಕ್ಕೆ ಒಂದು, ಕಂಠದ ಬಲಭಾಗದಲ್ಲೊಂದು, ಕಂಠದ ಎಡಭಾಗದಲ್ಲೊಂದು, ಕಂಠದ ಹಿಂದೆ ಒಂದು, 4 ಆವೃತ್ತಿಯಿಂದ ನಾವು ಊರ್ಧ್ವಪುಂಡ್ರಗಳನ್ನು ಧರಿಸ್ತೇವೆ. ಇದೇ ದ್ವಾದಶ ಊರ್ಧ್ವಪುಂಡ್ರಗಳ ಸಂಕೇತ. ಇದನ್ನಿಟ್ಕೊಂಡೇನೇವೆ ನಾವು ಚಕ್ರಗಳನ್ನು ಊರ್ಧ್ವಮುಖಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ, ನಮ್ಮ ಆಧ್ಯಾತ್ಮ ಚಕ್ರಗಳನ್ನು, ಸ್ಪಿರಿಚುವಲ್ ಗ್ಲ್ಯಾಂಡ್ಸ್ನ. ಅದರಿಂದ ಇದು ಅದರ ಸಂಕೇತ. ಇದನ್ನ ಆಚಾರ್ಯರು ಹೇಳಿದ್ದು, ಹೀಗಪ್ಪ ಮಾಡಬೇಕಾಗಿರೋದು. ಇದನ್ನ ಎಲ್ಲವನ್ನೂ ಮೇಲ್ ತರಬೇಕಾದ್ರೆ ನಮ್ಮ ಒಂದು ಸಂಕೇತ ಅದು ಕೆಳಗಿಂದ ಮೇಲ್ ಬರೋದಕ್ಕೋಸ್ಕರ ಅಂಥೇಳಿ. ಅದು ಆಧ್ಯಾತ್ಮ ಸಾಧಕನಾದ ಜ್ಞಾನಿಗೆ ಜೀವನದಲ್ಲಿ ಪಾಲಿಸಬೇಕಾದ ಮಹಾವ್ರತಗಳು ಕೂಡ 12 ಇದೆ. ಇದರ ಜೊತೆಗೆ ಜ್ಞಾನಾರ್ಜನೆ ಮೊದಲನೇದು, ಸತ್ಯವಚನ 2ನೇದು, ಇಂದ್ರಿಯ ನಿಗ್ರಹ 3ನೇದು, ಮನೋನಿಗ್ರಹ 4ನೇದು, ಇನ್ನೊಬ್ಬರ ಉನ್ನತಿಯನ್ನು ಕಂಡು ಜಿದ್ದಿಗಿಳಿದೇ ಇರೋದು, ಹೊಟ್ಟೆ ಕಿಚ್ಚು ಪಡಿದೇ ಇರೋದು 5ನೇದು, ಆ ಕಾರ್ಯದಲ್ಲಿ ಲಜ್ಜೆ ಅದನ್ನು ಮಾಡದೇ ಇರೋದು, ಹೊಟ್ಟೆ ಕಿಚ್ಚು ಇಲ್ಲದಿರುವುದು, ಅಪರಾಧಿಯಾದ ಮೇಲೂ ಸೇಡಿಗಿಳಿಯದ ಸಹನೆ ಅದೊಂದು, ಮತ್ತೆ ಕೊಡುಗೈತನ ದಾನ ಮಾಡಬೇಕು ಅದೊಂದು, ಯಜ್ಞ ಆಚರಣೆ ಹೋಮ ಹವನಗಳಲ್ಲಿ ಭಾಗಿಯಾಗಬೇಕು ಅದೊಂದು, ನೆಕ್ಸ್ಟ್ ತಪಸ್ಸು ಮಾಡಬೇಕು, ತಪೋನಿಷ್ಠೆ ಧ್ಯಾನ ಆಗಬೇಕು, ಮತ್ತು ಶಾಸ್ತ್ರಶ್ರವಣ ವೇದಗಳನ್ನು ಶಾಸ್ತ್ರಗಳನ್ನು ಪಾರಾಯಣ ಮಾಡಬೇಕು. ಈ 12 ವಿದ್ಯೆಗಳಿಂದ ಆಧ್ಯಾತ್ಮ ಸಾಧನೆ ಸಾಧ್ಯ. ಈ 12 ದ್ವಾದಶ ನಾಮಗಳನ್ನು ಧರಿಸಿ ಊರ್ಧ್ವಪುಂಡ್ರಗಳನ್ನು ನಾವು ಈ 12 ಇದನ್ನು 12 ಸಾಧನೆಗಳನ್ನು, ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದಾಗ ಭಗವಂತನ ಸೇರಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ ಅಂತ 12 ಸೂಚಿಸ್ತಾ ಇದೆ ನಮಗೆ. ಅಥರ್ವ ವೇದದ ಶಾಖೆಗಳು ಕೂಡ 12. ಕೆಲವರ ಪ್ರಕಾರ 9, ಅದು ತಪ್ಪು. 12 ಇದೆ ಅಥರ್ವ ವೇದ ಶಾಖೆಗಳು. ಆ ಹೆಸರುಗಳು ಬೇಡ, ತುಂಬ ಕನ್ಫ್ಯೂಸ್ ಆಗ್ತದೆ. ಇಷ್ಟು 12ರ ಮಹತ್ವ ಬಹಳ ಎತ್ತರದ ನಂಬರು, ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಧ್ಯಾನಕ್ಕೆ, ನಮ್ಮ ಚಕ್ರಗಳನ್ನು ರೆಡಿ ಮಾಡಲಿಕ್ಕೋಸ್ಕರ, ನಮ್ಮ ಆಧ್ಯಾತ್ಮ ಸಾಧನೆಗೆ ಏನು ಬೇಕೋ ಚಕ್ರಗಳನ್ನು ರೆಡಿ ಮಾಡಲಿಕ್ಕೋಸ್ಕರ ಬೇಕಾಗುವಂಥ 12 ದ್ವಾದಶ ಊರ್ಧ್ವಪುಂಡ್ರಗಳು, ಜಪಕ್ಕೆ ಬೇಕಾಗುವಂಥ 12 ಮಹಾಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ಮತ್ತು 12 ತರಹದ ಜ್ಞಾನಾರ್ಜನೆ 12 ವಿಧದಲ್ಲಿ. ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆದಂಥದ್ದು ಮನುಷ್ಯನಿಗೆ ಆಧ್ಯಾತ್ಮ ಸಾಧನೆಯಲ್ಲಿ. ಇಷ್ಟನ್ನು ಹೇಳಿ 12ರ ಉಪಸಂಹಾರ ಇವತ್ತು ಮಾಡೋಣ, ಚಿಂತನವನ್ನು. ಅದನ್ನು ಕೃಷ್ಣಾರ್ಪಣ ಕೂಡ ಮಾಡೋಣ. ಕೃಷ್ಣಾರ್ಪಣಮಸ್ತು.